into load voltage into load current into cos phi. ಅಂದ್ರೆ ಇದರದ್ದು P ಅಂದ್ರೆ ಪವರ್, ಇದು √3, VL ಅಂದ್ರೆ ಲೋಡ್ ಕರೆಂಟ್, IL ಅಂದ್ರೆ ಲೋಡ್ ವೋಲ್ಟೇಜ್, ಲೋಡ್ ಕರೆಂಟ್ ಮತ್ತೆ ಪವರ್ ಫ್ಯಾಕ್ಟರ್. ಇಷ್ಟನ್ನು ನಾವು ತಗೊಂಡಾಗ ಅದ್ರ ಪವರ್ ವೋಲ್ಟೇಜ್ ರೇಟಿಂಗ್ ಎಷ್ಟು ಬೇಕು, ಕರೆಂಟ್ ರೇಟಿಂಗ್ ಎಷ್ಟು ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು 20 HP ಮೋಟರ್ಗೆ ಒಂದು ಪ್ಯಾನಲ್ ಬೋರ್ಡ್ ಮಾಡಬೇಕು ಅಂತಂದ್ರೆ ಎಕ್ಸಾಂಪಲ್ ಏನ್ ಮಾಡ್ತೀವಿ, ನಾವು 20 HP ಗೆ ನಾವು ಪ್ಯಾನಲ್ ಬೋರ್ಡ್ ಮಾಡ್ಬೇಕಂದ್ರೆ ಅದರಲ್ಲಿ ನಾವು ಫ್ಯೂಸರ್ಸ್ ಎಷ್ಟು ಹಾಕ್ಬೇಕು ಮತ್ತೆ ಸ್ವಿಚಸ್ ಯಾವ ರೇಟಿಂಗ್ ಹಾಕ್ಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಕೆಪಾಸಿಟಿ ಆಫ್ ದಿ ಮೋಟರ್. ಈ ಮೋಟಾರ್ ಏನ್ ಮಾಡಿದ್ದಾನೆ, ನಿಮ್ಗೆ 20 HP ಕೊಟ್ಟಿದ್ದಾನೆ. ಆ 20 HP ನ ನಾವೇನ್ ಮಾಡ್ಬೇಕು ಅಂದ್ರೆ ಕಿಲೋವ್ಯಾಟ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಕಿಲೋವ್ಯಾಟ್ ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಕೆಪಾಸಿಟಿ ಆಫ್ ದಿ ಮೋಟಾರ್ ಇಸ್ ಈಕ್ವಲ್ ಟು 20 into 1 HP is equal to 735.5 ವ್ಯಾಟ್ಸ್. ಎಷ್ಟು 1 HP ಗೆ ಎಷ್ಟು ವ್ಯಾಟ್ಸ್ ಇರುತ್ತೆ, ನಿಮ್ಗೆ 735.5 ವ್ಯಾಟ್ಸ್ ಇರುತ್ತೆ. ಅದೇ ರೀತಿ ನಾವೇನ್ ಮಾಡ್ತೀವಿ, 20 HP ಗೆ ನಾವೇನ್ ಮಾಡ್ಬೇಕು, ಕಿಲೋವ್ಯಾಟ್ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಇವಾಗ 20 into 735.5 ನ ನಾವು ಮಲ್ಟಿಪ್ಲೈ ಮಾಡಬೇಕು. 735.5 ನ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ, ಮಲ್ಟಿಪ್ಲೈ ಮಾಡೋಣ. 14,710 ವ್ಯಾಟ್ಸ್ ಬರುತ್ತೆ. ಅಂದ್ರೆ 14,710 ವ್ಯಾಟ್ಸ್ ಇರುತ್ತೆ. ಇದನ್ನ ನಾವು ಏನ್ ಮಾಡಿರ್ತೀವಿ ಅಂದ್ರೆ ಕಿಲೋ ವ್ಯಾಟ್ಸ್ ಗೆ ಕನ್ವರ್ಟ್ ಮಾಡಬೇಕು. ಡಿವೈಡೆಡ್ ಬೈ 1000 ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ, 14.71 ಕಿಲೋ ವ್ಯಾಟ್ಸ್ ಬರುತ್ತೆ. ಓಕೆನಾ? 14.71 ಕಿಲೋ ವ್ಯಾಟ್ಸ್ ಬಂದಾಗ ಅದನ್ನ ನಮ್ಗೆ ಮಿನಿಮಮ್ ಕಾಸ್ ಫೈ ಏನಿರುತ್ತೆ, ನಿಮ್ಗೆ 0.85 ಲ್ಯಾಗಿಂಗ್ 0.85 ಇರುತ್ತೆ. ಲೀಡಿಂಗ್ ಆನ್ ಲ್ಯಾಗಿಂಗ್ 0.85 ಇರಲೇಬೇಕು. ಅಷ್ಟಿದ್ರೇನೆ ನಮ್ಗೆ ಪವರ್ ಅಂದ್ರೆ ಕರೆಂಟ್ ನಮ್ಗೆ ಕರೆಕ್ಟ್ ಆಗಿರುತ್ತೆ ಅಂತ. ಅದೇ ರೀತಿ ನಾವು ಕಾಮನ್ ಆಗಿ 0.85 ನ ತಗೊಳ್ಳೋಣ. 0.85 ನ ತಗೊಂಡಾಗ ಈಗ ನಾವೇನ್ ಮಾಡ್ತೀವಿ, ಲೋಡ್ ಕರೆಂಟ್ ನ ಫೈಂಡ್ ಔಟ್ ಮಾಡಬೇಕು. ಲೋಡ್ ಕರೆಂಟ್ ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಲೋಡ್ ಕರೆಂಟ್ ಇಸ್ ಈಕ್ವಲ್ ಟು IL ಇಸ್ ಈಕ್ವಲ್ ಟು ಇವಾಗ ಈ ಫಾರ್ಮುಲಾ ಬರ್ದಿದ್ದೀನಿ. ಇವಾಗ ನಾವೇನ್ ಮಾಡಿದೀವಿ, IL ನ ಈಚೆ ತೆಗೆದಾಗ ನಾವ್ ಇದನ್ನ ಏನ್ ಮಾಡ್ಕೊಂತೀವಿ ಅಂತಂದ್ರೆ P ನ ಮೇಲೆ ಕಳಿಸ್ತೀವಿ. ಯಾವ್ದನ್ನ P ನ ಮೇಲೆ ಕಳಿಸ್ತೀವಿ. P ಡಿವೈಡೆಡ್ ಬೈ √3 into VL into cos phi ಹಾಕೊಂತೀವಿ. ಈ ತರ ಹಾಕೊಂಡಾಗ P ಎಷ್ಟು ಬಂತು ನಿಮ್ಗೆ, 14.71 into 10 to the power of 3 divided by √3 into 400 into cos phi 0.85. ಈ ತರ ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ 22.70 ಹಾರ್ಮ್ಸ್ ಬರುತ್ತೆ. ಅಂದ್ರೆ ಟೋಟಲ್ ಲೋಡ್ ಕರೆಂಟ್ ಎಷ್ಟು ಬರುತ್ತೆ ಅಂದ್ರೆ 22.70 ಹಾರ್ಮ್ಸ್ ಬರುತ್ತೆ. ಈ ತರ ಬಂದಾಗ ಲೋಡ್ ಕರೆಂಟ್ ಅಷ್ಟಿದ್ದಾಗ ನಾವು ಏನ್ ಮಾಡ್ಬೇಕಂತಪ್ಪ, ರೇಟಿಂಗ್ ಆಫ್ ಮೇನ್ ಸ್ವಿಚ್ ನ ಯೂಸ್ ಮಾಡ್ಬೇಕು. ಅಂದ್ರೆ ಈ ಲೋಡ್ ಕರೆಂಟ್ ಗಿಂತನೂ 5 ಟೈಮ್ಸ್ ಜಾಸ್ತಿ ಹಾಕೋಬೇಕು. 5 ಟೈಮ್ಸ್ ಅಂದ್ರೆ 5ರಷ್ಟು ಜಾಸ್ತಿ ಹಾಕೋಬೇಕು. 5ರಷ್ಟು ಜಾಸ್ತಿ ಹಾಕ್ಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ, 25 ಇಂಟು ಯಾವ್ದಕ್ಕೆ, ನಮ್ಗೆ ಮೇನ್ ಸ್ವಿಚ್, ರೇಟಿಂಗ್ ಆಫ್ ದಿ ಮೇನ್ ಸ್ವಿಚ್. ರೇಟಿಂಗ್ ಆಫ್ ದಿ ಮೇನ್ ಸ್ವಿಚ್ ನ ಯೂಸ್ ಮಾಡಬೇಕು ಅಂತಂದ್ರೆ ಇದಕ್ಕಿಂತ ಲೋಡ್ ಕರೆಂಟ್ ಇನ್ನು 5% ಜಾಸ್ತಿ ಇರಬೇಕು. 5 ಅಂದ್ರೆ 5 ಟೈಮ್ಸ್ 5ರಷ್ಟು ಜಾಸ್ತಿ ಇರಬೇಕು. 5ರಷ್ಟು ಜಾಸ್ತಿ ಅಂದ್ರೆ 5 into 22.70 ಹಾರ್ಮ್ಸ್ ಇದ್ದಾಗ ನಿಮ್ಗೆ ರೇಟಿಂಗ್ ಆಫ್ ಕರೆಂಟ್ ಎಷ್ಟು ಬರ್ತದಪ್ಪ ಅಂತಂದ್ರೆ ನಿಮ್ಗೆ 115 ಹಾರ್ಮ್ಸ್ ಬರುತ್ತೆ. ಯಾವ್ದನ್ನ ಯೂಸ್ ಮಾಡ್ಬೇಕು ಅಂತಂದ್ರೆ ನಾವು ಮೇನ್ ಸ್ವಿಚ್ ಯೂಸ್ ಮಾಡ್ಬೇಕಂದ್ರೆ 115 ಹಾರ್ಮ್ಸ್ ಮೇನ್ ಸ್ವಿಚ್ ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ.
ಅದೇ ರೀತಿ ನಾವು ರೇಟಿಂಗ್ ಆಫ್ ಫ್ಯೂಸ್ ಯೂಸ್ ಮಾಡಿ ಮೇನ್ ಸ್ವಿಚ್ ಗೆ 15 ಆಂಪ್ಸ್ 150 ಆಂಪ್ಸ್ ಬಂತು. ಅದೇ ರೀತಿ ರೇಟಿಂಗ್ ಆಫ್ ಫ್ಯೂಸ್ ಯೂಸ್ ಮಾಡಬೇಕು ಅಂತಂದ್ರೆ ನಾವು ಈ ಲೋಡ್ ಕರೆಂಟ್ ಗಿಂತನೂ 2.5 ಟೈಮ್ಸ್ ಜಾಸ್ತಿ ಅಂದ್ರೆ 2.5 ಜಾಸ್ತಿ. ಇದಕ್ಕೆ ಮೇನ್ ಸ್ವಿಚ್ ಗೆ 5 ಜಾಸ್ತಿ ಹಾಕೋಬೇಕು, ಇದಕ್ಕೆ ಫ್ಯೂಸ್ ಗೆ 2.5 ಜಾಸ್ತಿ ಹಾಕೋಬೇಕು. 2.5 ಜಾಸ್ತಿ ಹಾಕೊಂಡಾಗ 2.5 ಇಂಟು 22.7 ಹಾಕೊಂಡಾಗ ನಮ್ಗೆ ಎಷ್ಟು ಬರುತ್ತಪ್ಪ ಅಂತಂದ್ರೆ 60 ಆಂಪ್ಸ್ ಬರುತ್ತೆ. ಅಂದ್ರೆ ಒಂದು 20 HP ಮೋಟರ್ಗೆ ನಾವ್ ಏನ್ ಮಾಡ್ಬೇಕು ಅಂತಪ್ಪ ಅಂದ್ರೆ ಅದು ಲೋಡ್ ಕರೆಂಟ್ ಬಂದು 22 ಆಂಪ್ಸ್ ತಗೊಳುತ್ತೆ. 22 ಆಂಪ್ಸ್ ಲೋಡ್ ಕರೆಂಟ್ ತಗೊಂಡಾಗ ಅದರ ಮೇನ್ ಸ್ವಿಚ್ ನಾವು ಯೂಸ್ ಮಾಡ್ಬೇಕಂದ್ರೆ 115 ಆಂಪ್ಸ್ ಅಥವಾ 116 ಆಂಪ್ಸ್ ನಾವು ಮೇನ್ ಸ್ವಿಚ್ ಯೂಸ್ ಮಾಡಬೇಕು. ಮತ್ತೆ ಫ್ಯೂಸ್ ಯೂಸ್ ಮಾಡ್ಬೇಕು ಅಂದ್ರೆ 60 ಆಂಪ್ಸ್ ಫ್ಯೂಸ್ ನ ಯೂಸ್ ಮಾಡಬೇಕಾಗುತ್ತೆ. ಇಷ್ಟು ನಾವು ಇದರಲ್ಲಿ ತಿಳ್ಕೊಂಡು ನಾವು ಯಾವ್ದಾದ್ರು ಸ್ಕ್ರೀನ್ ಗೇಜ್ ಆಗಿರ್ಬೋದು ಅಥವಾ ಸ್ಲಿಪ್ಪಿಂಗ್ ಆಗಿರ್ಬೋದು, ಎರಡಕ್ಕೂ ನಾವು ಈ ತರನೇ ಮೇಂಟೈನ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಾ? ಈಗ ನಾವು ಇದೇ ರೇಟಿಂಗ್ ಯೂಸ್ ಮಾಡ್ಕೊಂಡು ನಾವು ಸ್ಲಿಪ್ಪಿಂಗ್ಗೂ ಅದೇ ತರನೇ ಯೂಸ್ ಮಾಡಬಹುದು, ಸ್ಕ್ವಿರಿಲ್ ಗೇಜ್ಗೂ ಅದೇ ತರನೇ ಯೂಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಸ್ಟಾರ್ಟರ್ ಬೇಕು ಅಂತಂದ್ರೆ ಸೇಮ್ ನಾವು 2.5 ಜಾಸ್ತಿ ಹಾಕೋಬೇಕು. ಆಯ್ತಾ? ಸ್ಟಾರ್ಟರ್ ಯೂಸ್ ಮಾಡಬೇಕು ಅಂತಂದ್ರೆ 2.5 ಟೈಮ್ಸ್ ಲೋಡ್ ಕರೆಂಟ್ ಗಿಂತ 2.5 ಜಾಸ್ತಿ ಹಾಕೋಬೇಕು. ಅದೇ ರೀತಿ ಸ್ಲಿಪ್ಪಿಂಗ್ ಇಂಡಕ್ಷನ್ ಮೋಟರ್ಗೂ ಅಷ್ಟೇನೆ ಒಂದು 2.5 ಜಾಸ್ತಿ ಟೈಮ್ಸ್ ಜಾಸ್ತಿ ಹಾಕೊಂಡಾಗ ನಿಮ್ಗೆ ಸ್ಟಾರ್ಟರ್ ಎಷ್ಟು ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಯ್ತಾ? ಮತ್ತೆ ಇವಾಗ ನಾವು ಅದೇ ರೀತಿ ನಾವು ಏನು ತಿಳ್ಕೊಂಡ್ವಿ ಎಲ್ಲ. ಇವಾಗ ಕಂಟ್ರೋಲ್ ಪ್ಯಾನಲ್ ವೈರಿಂಗ್ ಯಾವ ತರ ಮಾಡಬೇಕು, ಕಂಟ್ರೋಲ್ ಮಿಷಿನ್ ಇವಾಗ ಫಸ್ಟ್ ಏನೇನು ತಿಳ್ಕೊಂಡ್ವಿ ಅಂತಂದ್ರೆ ಮಿಷಿನ್ ಲೇಔಟ್ ತಿಳ್ಕೊಂಡ್ವಿ. ಮತ್ತೆ ಮಿಷಿನ್ ಕಂಟ್ರೋಲ್ ಪ್ಯಾನಲ್ ವೈರಿಂಗ್ ಯಾವ ತರ ಮಾಡಬೇಕು ಅಂತ ತಿಳ್ಕೊಂಡ್ರಿ. ಮತ್ತೆ ಕಂಟ್ರೋಲ್ ಪ್ಯಾನಲ್ ಪವರ್ ಸರ್ಕ್ಯೂಟ್ ಯಾವ ತರ ಮಾಡಬೇಕು, ಮತ್ತೆ ಮಿಷಿನ್ ಕಂಟ್ರೋಲ್ ಸರ್ಕ್ಯೂಟ್ ಯಾವ ತರ ಮಾಡಬೇಕು ಅಂತ ತಿಳ್ಕೊಂಡ್ರೆ. ಮತ್ತೆ ಕಂಟ್ರೋಲ್ ಪ್ಯಾನಲ್ 3 ಫೇಸ್ ಸ್ಕ್ವಿರಿಲ್ ಗೇಜ್ ಯಾವ ತರ ಮಾಡಬೇಕು ಅಂತ ತಿಳ್ಕೊಂಡ್ರೆ. ಆಯ್ತಾ? ಅದೇ ರೀತಿ ಸ್ಲಿಪ್ಪಿಂಗ್ಗೂ ತಿಳ್ಕೊಂಡಿದ್ದೀರಾ. ಸ್ಲಿಪ್ಪಿಂಗ್ಗೂ ಸೇಮ್ ಇದೇ ಫಾರ್ಮುಲಾನೇ ಬರುತ್ತೆ. ಅದರಲ್ಲಿ ಏನ್ ಮಾಡ್ತೀವಿ, ಕರೆಂಟ್ ಸೇಮ್ ಲೋಡ್ ಕರೆಂಟ್ ಅಷ್ಟೇ ಇರುತ್ತೆ. ಅದರಲ್ಲಿ ನಾವು ಸ್ಟಾರ್ಟರ್ ನ ಯೂಸ್ ಮಾಡೋದ್ರಿಂದ ಸ್ಟಾರ್ಟರ್ ಎಷ್ಟು ಕೆಪಾಸಿಟಿ ರೇಟಿಂಗ್ ಹಾಕೋಬೇಕು ಅನ್ನೋದನ್ನು ಇದರಲ್ಲಿ ತಿಳ್ಕೊಂಡು. ಅದೇ ರೀತಿ ಇವಾಗ ಈ ಸ್ಕ್ವಿರಿಲ್ ಗೇಜ್ ಮೋಟರ್ಗೆ ಏನೇನ್ ಪಾರ್ಟ್ಸ್ ಯೂಸ್ ಮಾಡ್ತೀವಿ, ಸ್ಲಿಪ್ಪಿಂಗ್ ಮೋಟರ್ಗೆ ಏನೇನ್ ಪಾರ್ಟ್ಸ್ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಪಾರ್ಟ್ಸ್ ನ ತಿಳ್ಕೊಳ್ಳೋಣ. ಅದ್ರ ಪಾರ್ಟ್ಸ್ ಏನು, ಇದ್ರ ಪಾರ್ಟ್ಸ್ ಏನು. ಫಸ್ಟ್ ನಾವು ತಿಳ್ಕೋಬೇಕಾಗಿರೋದು ಅದ್ರ ಪಾರ್ಟ್ಸ್ ಏನೇನಪ್ಪ ಅಂದ್ರೆ ಸ್ಪೆಸಿಫಿಕೇಶನ್ ಮತ್ತೆ ಎಷ್ಟೆಷ್ಟು ಬೇಕು, ಕ್ವಾಂಟಿಟೀಸ್ ಎಷ್ಟೆಷ್ಟು ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಸೀರಿಯಲ್ ನಂಬರ್, ನೆಕ್ಸ್ಟ್ ನೇಮ್ ಆಫ್ ದಿ ಮೆಟೀರಿಯಲ್, ನೆಕ್ಸ್ಟ್ ಕ್ವಾಂಟಿಟಿ ಮತ್ತೆ ಸ್ಪೆಸಿಫಿಕೇಶನ್. ಅಂದ್ರೆ ನಾವು ಏನೇನ್ ಪಾರ್ಟ್ಸ್ ಯೂಸ್ ಮಾಡ್ತೀವಿ ಮತ್ತೆ ಅದರದ್ದು ಸ್ಪೆಸಿಫಿಕೇಶನ್, ಅದರದ್ದು ಕ್ವಾಂಟಿಟಿ ಎಷ್ಟು ಬೇಕು ಮತ್ತೆ ಅದರದ್ದು ಮೆಜರ್ಮೆಂಟ್ ಎಷ್ಟು ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಆಂಗಲ್ ಐರನ್ ಬಂದು ನಿಮ್ಗೆ 600 mm ಬೇಕು. ಎಷ್ಟು ಬೇಕು ಕ್ವಾಂಟಿಟಿ ಬಂದು 600, ಟೋಟಲ್ ಆಗಿ 600 mm ಬೇಕು. ಅದರಲ್ಲಿ ನಮ್ಗೆ ಸ್ಪೆಸಿಫಿಕೇಶನ್ ಹೆಂಗಪ್ಪ ಅಂದ್ರೆ 35 mm ಇಂಟು 35 mm ಇಂಟು 8 mm. ಥಿಕ್ನೆಸ್ ಬಂದು 8 mm. ಉದ್ದ ಇಂಟು ಅಗಲ ಎಷ್ಟಿರ್ತದೆ 35 ಇಂಟು 35 ಇಂಟು 8 mm. ಮತ್ತೆ ಬ್ಯಾಕಲೈಟ್ ಸೀಟ್ ಅಂದ್ರೆ ಹಿಂದ್ಗಡೆ ಹೊಡಿತೀರಲ್ಲ ನಾವು ಪ್ಯಾನಲ್ ಬೋರ್ಡ್ಗೆ ಯೂಸ್ ಮಾಡ್ತೀವಲ್ಲ ಶೀಟು, ಅದು ಬ್ಯಾಕಲೈಟ್ ಶೀಟು. ಬ್ಯಾಕಲೈಟ್ ಶೀಟ್ ಬಂದು
ನಮ್ಗೆ ಎಷ್ಟು ಬೇಕು, 1 ಬೇಕು. ಅದ್ರ ಸ್ಪೆಸಿಫಿಕೇಶನ್ ಎಷ್ಟಪ್ಪ ಅಂತಂದ್ರೆ 90 mm ಇಂಟು 75 mm ಇಂಟು 8 mm. ಅಂದ್ರೆ ಉದ್ದ ಎಷ್ಟಿರ್ಬೇಕು, 90 mm. ಮತ್ತೆ ಅಗಲ ಎಷ್ಟಿರ್ಬೇಕು, 75 mm. ಮತ್ತೆ ಥಿಕ್ನೆಸ್ ಎಷ್ಟಿರ್ಬೇಕು, 8 mm. ಮತ್ತೆ ವೋಲ್ಟ್ ಮೀಟರ್, ನಾನು VM ಅಂತ ಹಾಕಿರ್ತೀನಿ, ಇಲ್ಲ ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಎಷ್ಟು ಬೇಕು, ಬರೀ ನಾವು ಸ್ಕ್ರೀನ್ ಕೇಜ್ ಇಂಡಕ್ಷನ್ ಮೋಟರ್ಗೆ ಒಂದೇ ತಗೋಬೇಕಾಗಿರೋದು 1. ಅದ್ರ ಜೊತೆಗೆ ಸ್ಪೆಸಿಫಿಕೇಶನ್ ಎಷ್ಟಿರ್ಬೇಕಪ್ಪ ಅಂತಂದ್ರೆ 0 to 600 volts. ಎಷ್ಟು, 0 to 600 or 500 volts. 500 volts ಇರಬೇಕು. ಅದು MI ಟೈಪ್ ಆಗಿರಬೇಕು, MI ಟೈಪ್. ನೆಕ್ಸ್ಟ್ ಬಂದು ಅಮ್ಮೀಟರ್ ಬಂದು 1. ನೆಕ್ಸ್ಟ್ ಅದರದ್ದು ರೇಟಿಂಗ್ ಬಂದು 0 to 50 amps ಇರಬೇಕು. ಯಾಕಂದ್ರೆ 60 amps ನೀವು ಯೂಸ್ ಮಾಡಿರ್ತೀರಾ, ಸ್ಟಾರ್ಟರ್ 60 amps ಯೂಸ್ ಮಾಡಿರ್ತೀರಾ. ಅದಕ್ಕೆ ಕರೆಂಟ್, ಲೋಡ್ ಕರೆಂಟ್ ಬಂದು 20 amps ತಗೊಂಡಿರುತ್ತೆ. 20 amps ತಗೊಂಡಾಗ ನಾವು 20 amps ಗೆ ಮೀಟರ್ ಹಾಕಕ್ಕಾಗಲ್ಲ. ಅದಕ್ಕಿಂತಲೂ 5% ಜಾಸ್ತಿ ಹಾಕೋಬೇಕಾಗತ್ತೆ, ಅಥವಾ 2.5% ಜಾಸ್ತಿ ಆಗಿರ್ಬೇಕಾಗತ್ತೆ. ಅದಕ್ಕೆ 0 to 50 amps ಅಮ್ಮೀಟರ್ ನ ಯೂಸ್ ಮಾಡಿರ್ತೀವಿ. ಅದು MI ಟೈಪ್ ಆಗಿರ್ಬೇಕು. ಯಾವುದು, MI ಟೈಪ್ ಆಗಿರ್ಬೇಕು. ಮತ್ತೆ ಇಂಡಿಕೇಟಿಂಗ್ ಲ್ಯಾಂಪ್ಸ್. ನೆಕ್ಸ್ಟ್ ಒನ್ ಏನು, ಇಂಡಿಕೇಟಿಂಗ್ ಲ್ಯಾಂಪ್ಸ್. ಇಂಡಿಕೇಟಿಂಗ್ ಲ್ಯಾಂಪ್ಸ್ ಬಂದು 3 ಬೇಕು. ಒಂದು ಬಂದು 15 ವ್ಯಾಟ್ಸ್ ಆಗಿರಬೇಕು. 15 ವ್ಯಾಟ್ಸ್ 230 ವೋಲ್ಟ್ಸ್. 15 ವ್ಯಾಟ್ಸ್ 230 ವೋಲ್ಟ್ಸ್ ಆಗಿರಬೇಕು. ನೆಕ್ಸ್ಟ್ ಬಂದು ICTP ಸ್ವಿಚ್. ICTP ಸ್ವಿಚ್ ಎಷ್ಟು, 1. ICTP ಸ್ವಿಚ್ 1. ಅದ್ರ ಸ್ಪೆಸಿಫಿಕೇಶನ್ ಎಷ್ಟಿರುತ್ತೆ, ಅವಾಗ ಹೆಂಗೆ ನೀವು ಮೇನ್ ಸ್ವಿಚ್ ನೋಡ್ಕೊಂಡಲ್ಲ ಎಷ್ಟಿರ್ಬೇಕು ಅಂತ. ಎಷ್ಟಿರ್ಬೇಕು, 400 volts, 50 hertz, 60 amps. 60 amps ಅಲ್ಲ, 135 amps. 113 amps. ಹೌದಾ. ನೆಕ್ಸ್ಟ್ MCB. MCB ಅಷ್ಟೇ 1, ಸೇಮ್ ಇದು ಅಷ್ಟಿರ್ಬೇಕು. ನೆಕ್ಸ್ಟ್ ಬಂದು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ನೆಕ್ಸ್ಟ್ ಬಂದೇನು, ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ 1, ಸೇಮ್ ಅವಾಗ ಸ್ಟಾರ್ಟರ್ ತಿಳ್ಕೊಂಡ್ರೆ ಎಷ್ಟು, 400 volts, 50 hertz, 60 amps. ಓಕೆನಾ. ಅದೇ ರೀತಿ ನಟ್ಸ್, ಬೋಲ್ಟ್ ಟರ್ಮಿನಲ್ಸ್ 9 ಬೇಕು. MCB ಎಷ್ಟು, 60 amps, 113 amps ಬೇಕಾಗುತ್ತೆ. 400 volts ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ 1, ಇದು 60 amps, 400 volts, 50 hertz ಇಷ್ಟಿರಬೇಕು. ನೆಕ್ಸ್ಟ್ ಟರ್ಮಿನಲ್ಸ್. ಟರ್ಮಿನಲ್ಸ್ ಬಂದು 9 ಇರಬೇಕು.
ನೆಕ್ಸ್ಟ್ ಬಂದು ನಟ್ಟು ಬೋಲ್ಟ್, 10 ಬಂದು ನಟ್ಸ್ ಅಂಡ್ ಬೋಲ್ಟ್ಸ್. ನಟ್ಸ್ ಅಂಡ್ ಬೋಲ್ಟ್ಸ್ ಬಂದಿಷ್ಟು 24 ಇರಬೇಕು. ನಟ್ಸ್ ಅಂಡ್ ಬೋಲ್ಟ್ಸ್ 24. ಮತ್ತೆ ಅರ್ತ್ ವೈರ್, ಅರ್ತ್ ವೈರ್ ಬಂದು 1 kg ಬೇಕು. ನೆಕ್ಸ್ಟ್ ಬಂದು PVC ಕಾಪರ್ ವೈರ್, PVC ಕಾಪರ್ ವೈರ್. PVC ಕಾಪರ್ ವೈರ್ ಬಂದೆಷ್ಟು 400 mm, 400 mm 25 meters ಬೇಕು. ಇಷ್ಟು ಬೇಕು, 25 meters ಬೇಕು. ಇಷ್ಟು ಮೆಟೀರಿಯಲ್ಸ್ ನಿಮ್ಗೆ ಯಾವ್ದಕ್ಕೆ ಮಾಡಕ್ಕೆ, ಸ್ಕ್ರೀಲ್ ಕೇಜ್ ಇಂಡಕ್ಷನ್ ಮೋಟರ್ ಮಾಡಕ್ಕೆ ಇಷ್ಟು ಮೆಟೀರಿಯಲ್ಸ್ ಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಅವಾಗ ಹೇಳಿದ್ದೆ ಕಂಟ್ರೋಲ್ ಪ್ಯಾನಲ್ ಎಲ್ಲಾನು ರೇಟಿಂಗ್ಸ್ ಒಂದೇ ಇರುತ್ತೆ. ನೆಕ್ಸ್ಟ್ ಬಂದು ನಾವು ಏನ್ ಯೂಸ್ ಮಾಡ್ಕೋಬೇಕು, ನೆಕ್ಸ್ಟ್ 3 phase ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್. ಅದಕ್ಕೂ ಸಹ ಸೇಮ್ ಮೆಥಡ್ ಬೇಕಾಗುತ್ತೆ. ಏನೇನು ಮೇನ್ ಸ್ವಿಚ್ 415 volts 125 amps, ಎಫ್ ಮತ್ತೆ ಫ್ಯೂಸ್ 415 volts 115 amps. ನೆಕ್ಸ್ಟ್ ಲ್ಯಾಂಪ್ 3 ಬಂದು 230 volts 15 watts. ಅಮ್ಮೀಟರ್ 60 amps 50 amps ಇರ್ಲಿ ಸಾಕು. ವೋಲ್ಟ್ ಮೀಟರ್ 500 volts. ಮತ್ತೆ ವೋಲ್ಟೇಜ್ ಸೆಲೆಕ್ಟರ್ ಸ್ವಿಚ್ ಅಂದ್ರೆ 3 phase ನಲ್ಲೂ ನಾವು ವೋಲ್ಟೇಜ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಅದು 450 volts ಇರುತ್ತೆ. ಮತ್ತೆ 400 volts 4 ಸ್ಟೆಪ್ಸ್ ಇರುತ್ತೆ. ಅದಕ್ಕೆ ಆಯ್ತಾ, 4 ಸ್ಟೆಪ್ಸ್ ಇರುತ್ತೆ, 4 ಪೊಸಿಷನ್ಸ್ ಇರುತ್ತೆ. ನೆಕ್ಸ್ಟ್ ರೋಟರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ 415 volts 60 amps ಮ್ಯಾನ್ಯಲ್. ಅಂದ್ರೆ ನಾವು ಆಟೋಮೆಟಿಕ್ ತಗೋಬಾರ್ದು, ಮ್ಯಾನ್ಯಲ್ ನ ತಗೋಬೇಕಾಗತ್ತೆ. ಇಷ್ಟು ನಿಮ್ಗೆ ಇದ್ರಲ್ಲಿ ಬರ್ತಕ್ಕಂಥ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ಅಲ್ಲಿ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಬಂದು ನಿಮ್ಗೆ DC ಕಾಂಪೌಂಡ್ ಮೋಟರ್ ಅಂದ್ರೆ MG ಸೆಟ್ ಅಂತ ಹೇಳಿದ್ನಲ್ಲ, ಆ MG ಸೆಟ್ ಗೆ ನಮ್ಗೆ ಏನೇನು ಯಾವ ತರ ಬೇಕಪ್ಪ ಅಂತಂದ್ರೆ ಕಂಟ್ರೋಲ್ ಪ್ಯಾನಲ್ ವೈರಿಂಗ್ ಫಾರ್ MG ಸೆಟ್. MG ಸೆಟ್ ಗೂ ಸೇಮ್ ಏನೇನ್ ಬೇಕು ಅಂತ ಇಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಬಂದು MG ಸೆಟ್ ಹ್ಯಾಂಗಲ್ ಐರನ್. MG ಸೆಟ್ ಏನಪ್ಪಾ ಅಂತಂದ್ರೆ ಒಂದು ಪ್ಯಾನಲ್ ಬೋರ್ಡ್ ಅಲ್ಲಿ ನಮ್ಗೆ ಒಂದು ಸೈಡ್ ಮೋಟರ್ ಇರುತ್ತೆ, ಇನ್ನೊಂದು ಸೈಡ್ ಜನರೇಟರ್ ಸೆಟ್ ಇರುತ್ತೆ. ಗೊತ್ತಾಯ್ತಾ? ಒಂದ್ ಸೈಡ್ ಏನಿರುತ್ತೆ ಮೋಟರ್ ಕಂಟ್ರೋಲ್ ಇರುತ್ತೆ, ಇನ್ನೊಂದ್ ಸೈಡ್ ಏನಿರುತ್ತೆ ಜನರೇಟರ್ ಕಂಟ್ರೋಲ್. ಇವಾಗ ಇದೇ ಒಂದು ಪ್ಯಾನಲ್ ಬೋರ್ಡ್ ಅಂತ ತಿಳ್ಕೊಳ್ಳಿ. ಇದ್ರಲ್ಲಿ ಏನಾಗಿರುತ್ತೆ, ಈ ಸೈಡ್ ಮೋಟರ್ ಇರುತ್ತೆ, ಈ ಸೈಡ್ ಅಂದ್ರೆ ಲೆಫ್ಟ್ ಸೈಡ್ ಮೋಟರ್ ಇರುತ್ತೆ, ರೈಟ್ ಸೈಡ್ ಏನಾಗಿರುತ್ತೆ ಜನರೇಟರ್ ಇರುತ್ತೆ. In this type of generator, the field coil is divided into 2 parts which are connected in series and parallel with the armature. ಅಂದ್ರೆ ಇದರಲ್ಲಿ ಫೀಲ್ಡ್ ಕಾಯಿಲ್ಸ್ ಏನಾಗಿರುತ್ತೆ, 2 ಕಾಯಿಲ್ಸ್ ಇರುತ್ತೆ. ಒಂದು ಸೀರೀಸ್ ನ ಕನೆಕ್ಟ್ ಆಗಿರುತ್ತೆ, ಇನ್ನೊಂದು ಪ್ಯಾರಲಲ್ ಆಗಿ ಆರ್ಮೇಚರ್ ಗೆ ಕನೆಕ್ಟ್ ಆಗಿರುತ್ತೆ. This generated voltage drop in the shunt field coils. The voltage rise from the no load and full load is compensated by increase the armature, by increase the current flow the series field coil. Therefore, the value of terminal voltage remains constant regardless of the load. ಅಂದ್ರೆ ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ನಿಮ್ಗೆ ವೋಲ್ಟೇಜ್ ಡ್ರಾಪ್ ಬಂದು ಶಂಟ್ ಫೀಲ್ಡ್ ಕಾಯಿಲ್ಸ್ ನಲ್ಲಿ ನಿಮ್ಗೆ ವೋಲ್ಟೇಜ್ ಡ್ರಾಪ್ ಆಗ್ತಾ ಇರುತ್ತೆ. ವೋಲ್ಟೇಜ್ ರೈಸ್ ಫ್ರಮ್ ದಿ ನೋ ಲೋಡ್ ಟು ಫುಲ್ ಲೋಡ್ ಇಸ್ ಕಾಂಪನ್ಸೇಟೆಡ್. ಅಂದ್ರೆ ಇದರಲ್ಲಿ ನೋ ಲೋಡ್ ಮತ್ತೆ ಫುಲ್ ಲೋಡ್ ಎರಡು ಕಾಂಪನ್ಸೇಟ್ ಆಗಿರುತ್ತೆ. ಆ ಕಾಂಪನ್ಸೇಟ್ ಆಗಿರೋದ್ರಿಂದ ನಮ್ಗೆ ಬರ್ತಕ್ಕಂಥ ವೋಲ್ಟೇಜ್ ಟರ್ಮಿನಲ್ ವೋಲ್ಟೇಜ್ ಏನಾಗಿರುತ್ತೆ ಅದು ಕಾಮನ್ ಆಗಿ ಕಾನ್ಸ್ಟೆಂಟ್ ಆಗಿ ಬರ್ತಾ ಇರುತ್ತೆ. ಅದೇ ರೀತಿ ಇವಾಗ ನಾವು ಇದಕ್ಕೆ ಕಾಂಪೌಂಡ್ ಜನರೇಟರ್ ಅಂದ್ರೆ MG ಸೆಟ್ ಗೆ ನಾವು ಯಾವ ತರ
ಪ್ಯಾನಲ್ ಬೋರ್ಡ್ ಸ್ಪೆಸಿಫಿಕೇಶನ್ ಕ್ವಾಂಟಿಟೀಸ್ ಎಷ್ಟು ಬೇಕಪ್ಪ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಆಂಗಲ್ ಐರನ್. ಆಂಗಲ್ ಐರನ್ ಬಂದು ನಿಮ್ಗೆ ಎಷ್ಟು ಅಂದ್ರೆ 800 ಸೆಂಟಿಮೀಟರ್. ಅವಾಗ ಎಷ್ಟು ಹೇಳಿದೆ ನಿಮ್ಗೆ 600 ಸೆಂಟಿಮೀಟರ್ ಹೇಳಿದೆ. ಈಗ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು 800 ಸೆಂಟಿಮೀಟರ್. ಆಯ್ತಾ? 800 ಸೆಂಟಿಮೀಟರ್ ಅಂದ್ರೆ 35 × 35 × 8 mm. ಥಿಕ್ನೆಸ್ ಬಂದು 8 mm ಇರುತ್ತೆ. ಉದ್ದ ಮತ್ತೆ ಅಗಲ ಬಂದು 35 × 35 ಇರುತ್ತೆ. ಮತ್ತೆ ಬ್ಯಾಕಲೈಟ್ ಶೀಟ್ ಬಂದು ಏನಾಗಿರುತ್ತೆ ನಿಮ್ಗೆ 150 × 120 mm. 150 × 120 mm ಅಂದ್ರೆ ಇದರದ್ದು ಅಗಲ ಬಂದು ಉದ್ದ ಬಂದು 150 ಇರುತ್ತೆ, ಅಗಲ ಬಂದು 120 ಇರುತ್ತೆ. ಮತ್ತೆ ಫಾರ್ ಕನೆಕ್ಷನ್ ಆಫ್ PVC ವೈರ್ 40 meters ಫಾರ್ 4 meters. ಅಂದ್ರೆ PVC ವೈರ್ ಏನಾಗಿರುತ್ತೆ 40 meters. 40 meters ಮತ್ತೆ 4 ಕ್ವಾಂಟಿಟಿ ಬಂದು 40 meters ಬೇಕು. ಸ್ಪೆಸಿಫಿಕ್ ಸೈಜ್ ಬಂದು 4 mm ಇರಬೇಕು. ನೆಕ್ಸ್ಟ್ MCB ಬಂದು 40 ounce ಬೇಕು. ನೆಕ್ಸ್ಟ್ ನಿಮ್ಗೆ ಮೇನ್ ಸ್ವಿಚ್ ಅಂದ್ರೆ ICTP ಮೇನ್ ಸ್ವಿಚ್ ಬಂದು ಏನಾಗಿರುತ್ತೆ ನಿಮ್ಗೆ 1 ಬೇಕಾಗತ್ತೆ. ಈ ಕಡೆ ಬಂದು ನಿಮ್ಗೆ 60 amperes ಬೇಕು. ಎಷ್ಟು ಬೇಕು? 60 amperes ಬೇಕು. ನೆಕ್ಸ್ಟ್ ಬಂದು ICDP ಸ್ವಿಚ್. ದಿಸ್ ಮೀನ್ಸ್ ಇದನ್ನ ಏನ್ ಯೂಸ್ ಮಾಡ್ತೀವಿ ಅಂದ್ರೆ DC ಕಡೆ ಯೂಸ್ ಮಾಡ್ತೀವಿ. ICDP ಸ್ವಿಚ್ 30 amps ಬೇಕಾಗುತ್ತೆ. ಮತ್ತೆ ಅಮ್ಮೀಟರ್, ವೋಲ್ಟ್ ಮೀಟರ್. ಅಮ್ಮೀಟರ್ ಬಂದು ವೋಲ್ಟ್ ಮೀಟರ್ 400 volts. ಅಮ್ಮೀಟರ್ ಬಂದು 50 amps. ಇಷ್ಟು AC ಬೇಕಾಗ್ತಕ್ಕಂಥದ್ದು. ಇದನ್ನು ಒಂದು ಮಾತ್ರ ನಿಮ್ಗೆ DC ಬೇಕಾಗಿರುತ್ತೆ. ಆಯ್ತಾ? ಅದೇ ರೀತಿ ನೆಕ್ಸ್ಟ್ ಇನ್ನೂ ಕೆಲವೊಂದು ಬರ್ತದೆ, ಅದನ್ನ ಮೇಲೆ ಬರಿತೀನಿ. ಇದನ್ನ ಮೇಲಿಂದ ಎರೇಸ್ ಮಾಡಿಬಿಟ್ಟು ಆಮೇಲೆ ಬರಿತೀನಿ, ನೋಡ್ಕೊಳ್ಳಿ. ಇವಾಗ ಅಮ್ಮೀಟರ್, ವೋಲ್ಟ್ ಮೀಟರ್ ಆಯ್ತು. AC ಯೂಸ್ ಮಾಡ್ತಕ್ಕಂಥದ್ದು ಇವೆರಡೂ ಮೂವಿಂಗ್ ಐರನ್ ಇರುತ್ತೆ. ಆಯ್ತಾ? ಇನ್ನು ಬರ್ತಕ್ಕಂಥದ್ದು ಮೂವಿಂಗ್ ಕಾಯಿಲ್. ಅಮ್ಮೀಟರ್